ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಈ ಡಿಸ್‌ಪ್ಲೇ ಮೇಲೆ ಏನಿದೆ, ಈ ಥಂಬ್‌ನೈಲ್ ಮೇಲೆ ಏನಿದೆ, ಈ ಪುಸ್ತಕದ ಬಗ್ಗೆ ತಮ್ಗೆ ಎಕ್ಸ್‌ಪ್ಲನೇಷನ್ ಹೇಳಿದ್ದೆ. ಈ ಕ್ವೆಶ್ಚನ್ ಬ್ಯಾಂಕ್ ಏನಿದೆ ಕಂಪ್ಯೂಟರ್ ಸಂಬಂಧಪಟ್ಟಿರೋದು, ಅದ್ರ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ಹೇಳಿದ್ದೆ. ಸೊ ತುಂಬಾ ಜನ ಮತ್ತೆ ಏನ್ ಕೇಳ್ತಾ ಇದ್ರಿ ಅಂದ್ರೆ, "ಸರ್ ನಿಮ್ಮ ಹೊಸ ಕಂಪ್ಯೂಟರ್ ಪುಸ್ತಕ ಯಾವಾಗ ಬರುತ್ತೆ?" ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗಿಯೂ ಅದ್ರ ಬಗ್ಗೆ ಸ್ವಲ್ಪ ತಮ್ಗೆ ಮಾಹಿತಿ ನೀಡೋಣ ಅಂತಲೇ ಬಂದಿದ್ದೀನಿ. ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಡೆಮೋ ಪೇಜಸ್ ಕೂಡ ನಾನು ತಮ್ಗೆ ನೀಡ್ತೀನಿ. ಬಟ್ ಈ ಥಂಬ್‌ನೈಲ್ ಅಲ್ಲಿ ಏನ್ ಬುಕ್ಸ್ ಇದೆ, ಇದು ಕ್ವೆಶ್ಚನ್ ಬ್ಯಾಂಕ್ ಇದೆ. ಈ ಪುಸ್ತಕ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಅಲ್ಲಿ ಇದೆ ಇದು. ನಾನೇನು ಅಂದ್ರೆ ನಾನು ಇಲ್ಲಿ ಜಸ್ಟ್ ಯಾವ್ದು ಮಾರ್ಕ್ ಮಾಡಕ್ ಆಗ್ತಾ ಇಲ್ಲ, ಯಾಕೆಂದ್ರೆ ಇದು PDF ಫೈಲ್ ಇರೋದ್ರಿಂದ. ಸೊ ಈ ಕಂಪ್ಯೂಟರ್ ಕ್ವೆಶ್ಚನ್ ಬ್ಯಾಂಕು ಆಲ್ ಓವರ್ ಇಂಡಿಯಾದ ಏನ್ ಕ್ವೆಶ್ಚನ್ಸ್ ಕವರ್ ಮಾಡಿದೀನಿ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ. ಸೊ ಇನ್ನೊಂದು ಏನಪ್ಪಾ ಅಂತಂದ್ರೆ, ಹೊಸ ಕಂಪ್ಯೂಟರ್ ಪುಸ್ತಕ ಇದೇ ವಾರದಲ್ಲಿ ತಮ್ಗೆ ಇನ್ನೊಂದು ವೀಕ್ ಅಲ್ಲಿ ತಮ್ಗೆಲ್ಲ ಮಾರ್ಕೆಟ್ ಅಲ್ಲಿ ಬುಕ್ ಸಿಗುತ್ತೆ. ಅದರಲ್ಲಿ ವಿಶೇಷವಾಗಿ ಏನಪ್ಪಾ ಅಂತ ಅಂದ್ರೆ, ಈ ತುಂಬಾ ಜನ ನನ್ಗೆ ಈ ಶಿಕ್ಷಕರ ನೇಮಕಾತಿಗೆ ಯಾರು ಓದ್ತಾ ಇದಾರೆ, ಅವರು ತುಂಬಾ ಜನ ಫೋನ್ ಮಾಡಿ ಕೇಳ್ತಾ ಇದಾರೆ, "ಸರ್ ನಮ್ಗೆ ತುಂಬಾ ಡೆಪ್ತ್ ಆಗಿರೋದು ಒಂದು ಬುಕ್ಸ್ ಬೇಕಾಗಿತ್ತು. ಸೊ ತಮ್ದು ನಾನು ಡೆಮೋ ಪೇಜಸ್ ಎಲ್ಲ ನೋಡಿದೀನಿ. ಸೊ ಹಾಗಾಗಿ ನಮ್ಗೆ ಬೇಗ ಬಿಡಿ" ಅಂತ ಎಲ್ಲ ಕೇಳ್ತಾ ಇದ್ದೀರಾ. ಅದ್ರ ಜೊತೆಗೆ ನಮ್ಮ KPSC ಮತ್ತೆ KE ಮೂಲಕ ಏನೋ 75,000 ಏನೋ ಒಂದು ನೋಟಿಫಿಕೇಶನ್ ಆಗುತ್ತೆ ಅತಿ ಶೀಘ್ರದಲ್ಲಿ. ಈಗ ಪ್ರತಿ ಒಂದು 75,000ದಲ್ಲಿ ಬಿ ಗ್ರೂಪ್ ಸ್ವಲ್ಪ ಪೋಸ್ಟರ್ಸ್‌ಗಳು ಬಿಟ್ರುನು ಮಿನಿಮಮ್ ಅಂತ ಅಂತಂದ್ರೆ 70,000 ಹುದ್ದೆಗಳಿಗೆ ನೀವು ಕಂಪ್ಯೂಟರ್ ಓದ್ಲೇಬೇಕಾಗುತ್ತೆ. ಕಂಪ್ಯೂಟರ್ ನೀವು ಓದ್ಲಿಲ್ಲ ಅಂತ ಆದ್ರೆ ನೀವು 100% ಜಾಬ್ ತಗೊಳ್ಳೋದು ತುಂಬಾ ಕಷ್ಟ ಇದೆ. ಸೊ ಹಾಗಾಗಿ ನನ್ನ ಏನು ಈ ಮುಂದಿನ ವಾರ ಬಿಡುಗಡೆ ಆಗುವ ಪುಸ್ತಕ ಏನಿದೆ, ಫುಲ್ ಸಂಪೂರ್ಣವಾಗಿ ತಮ್ಗೆ ಡೆಪ್ತ್ ಆಗಿ ಕೊಟ್ಟಿದ್ದೀನಿ. ಯಾವುದೇ ರೀತಿಯ ಒನ್ ಲೈನರ್ ನಾನು ಯೂಸ್ ಮಾಡಿಲ್ಲ. ಏನಕ್ಕೆ ಅಂತಂದ್ರೆ, ಈಗ ನಾನು ಒನ್ ಲೈನರ್ ಬುಕ್ಸ್ ಬರ್ದಿದ್ದೀನಿ ಅಂತ ಅನ್ಕೊಳ್ಳಿ. ನೀವು ಅಲ್ಲಿ ಏನಿದೆ ಒನ್ ಲೈನರು ಅದೇ ರೀತಿ ಎಕ್ಸಾಂಪಲ್ ಬಂದ್ರೆ ಮಾತ್ರ ನೀವು ಸರಿ ಮಾಡ್ತೀರಾ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನೀವು ಸರಿ ಮಾಡುವುದಿಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ. ಮುಂಚೆ ಏನು ಅಂತಂದ್ರೆ, ತುಂಬಾ ಜನ ಅದು ನನ್ನ ಎಕ್ಸ್‌ಪೀರಿಯನ್ಸ್ ನಾನು ಕೇಳ್ಕೊಂಡಿದ್ದೀನಿ ಅವ್ರ ಹತ್ರ ಎಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಫುಲ್ ಡೆಪ್ತ್ ಆಗಿ ಈಗ ಎಕ್ಸಾಂಪಲು ನೋಡಿ, ಈಗ ನಮ್ಮ ಜಿಯೋಗ್ರಫಿಗೆ ಹೆಂಗೆ ನೀವು ರಂಗನಾಥ್ ಸರ್ ಬುಕ್ ಓದ್ತಿರೋ, ನಮ್ಮ KM ಸುರೇಶ್ ಸರ್ ಬುಕ್ ಹೆಂಗ್ ಓದ್ತಿರೋ, ಅದೇ ರೀತಿ ಫುಲ್ ಡೆಪ್ತ್ ಆಗಿ ನೀವು ಸಂಪೂರ್ಣವಾಗಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದಿದ್ರೆ ನಿಮ್ಗೆ ಯಾವುದೇ ರೀತಿ ಕ್ವಶನ್‌ಗಳು ಮಿಸ್ ಆಗಲ್ಲ. ಆ ಒಂದು ನಾನು ಹಿನ್ನೆಲೆಯಲ್ಲಿ ನಾನು ಒಂದು ಬುಕ್ಸ್ ರೆಡಿ ಮಾಡಿದ್ದೀನಿ. ಜಸ್ಟ್ ಈಗ ನಿಮ್ಗೆ ಫಸ್ಟ್‌ನೇ ಚಾಪ್ಟರ್‌ದಲ್ಲಿ ಡೆಮೋ ಪೇಜಸ್ ತೋರಿಸ್ತೀನಿ. ಅಂದ್ರೆ ಅದ್ರಲ್ಲಿ ಏನೇನಿದೆ, ಹೇಗೆ ಅಂತ ಅಂದ್ಬಿಟ್ಟು. ಮತ್ತೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ, ನೋಡಿ, ಇನ್ನ GPSTRಗೆ 10 ಮಾರ್ಕ್ಸ್ ಅಂತೂ ಇದ್ದೇ ಇರುತ್ತೆ ಮಿನಿಮಮ್. 10 ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ನೀವು ಎಲ್ಲಾ ಟೀಚರ್ಸ್‌ಗೂ ತುಂಬಾ ಅನುಕೂಲ ಆಗುತ್ತೆ ನನ್ನ ಈ ಅಪ್ಕಮಿಂಗ್ ನೆಕ್ಸ್ಟ್ ಮುಂದಿನ ವಾರ ಬಿಡೋ ಬುಕ್ಸ್. ಸೊ ತಾವೆಲ್ಲ ಓದಿ. ಮತ್ತೆ ಇನ್ನ VAO ಕಾಲ್ಫರ್ ಆಗುತ್ತೆ, ಇನ್ KPSC FD ST ಎಲ್ಲ ಕಾಲ್ಫರ್ ಆಗುತ್ತೆ. ಸೊ ಅದು ತುಂಬಾ ನೀಡ್ ಇದೆ. ಸೊ ತಾವು ಓದಿದ್ರೆ ಅಂದ್ರೆ ಗುಡ್ ಸ್ಕೋರ್ ರೀಚ್ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಈಗ ಜಸ್ಟ್ ನಿಮ್ಗೆ ನಾನು ಇದ್ರಲ್ಲಿ ಮಾರ್ಕ್ ಏನು ಮಾಡಕ್ಕಾಗಲ್ಲ, ಯಾಕೆಂದ್ರೆ ಸ್ವಲ್ಪ ಫೈಲು ಹೆವಿ ಇದೆ. ಸೊ ಹಾಗಾಗಿ ನಾನು ಮಾರ್ಕ್ ಏನು ಮಾಡಕ್ಕಾಗಲ್ಲ. ಜಸ್ಟ್ ನಾನು ನಿಮ್ಗೆ ಎಕ್ಸ್‌ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ಒಂದು 2 ನಿಮಿಷದಲ್ಲಿ ಅಷ್ಟೇನೆ. ಆ ಬುಕ್ಸ್ ಅಲ್ಲಿ ಏನೇನಿದೆ ಅದನ್ನ ನಿಮ್ಗೆ ಜಸ್ಟ್ ಈ ಕಂಪ್ಯೂಟರ್ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯವು ಏನೇನು ಹೊಂದಿದೆ ಅಂತ ಜಸ್ಟ್ ಹೇಳ್ಕೊಂಡು ಹೋಗ್ತೀನಿ. ನೋಡಿ, ಇದೆ ಕಂಪ್ಯೂಟರ್ ಪರಿಚಯ ಅಂತ ಫಸ್ಟ್ ಚಾಪ್ಟರ್ ಬುಕ್ಸ್ ಇದೆ ನೋಡಿ. ಇದು ಫಸ್ಟ್ ಚಾಪ್ಟರ್ ಇದೆ ನೋಡಿ. ಫಸ್ಟ್ ಏನು ಅಂತಂದ್ರೆ, ಒಂದು ನಮ್ ಕೊಟೇಶನ್ ಹಾಕಿದೀನಿ. ಯಾಕೆಂತಂದ್ರೆ ನಮ್ಮ ಅಬ್ದುಲ್ ಕಲಾಂ ರವರ ಒಂದು ಸ್ಫೂರ್ತಿಯಿಂದ ನಾನು ಸ್ವಲ್ಪ ಜಾಸ್ತಿ ಪ್ರಭಾವಿತನಾಗಿದ್ದೀನಿ. ಹಾಗಾಗಿ ಒಂದು ಕೊಟೇಶನ್ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನ ಈ ಕೋಟ್ ಮುಖಾಂತರ ನಾನು ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ಅದ್ರ ಪರಿಕಲ್ಪನೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸಂಪೂರ್ಣ. ಅಂದ್ರೆ ಅದ್ರ ಬಗ್ಗೆ ನೋಡಿ, ಯಾವುದೇ ರೀತಿ ನಿಮ್ದು ಫಸ್ಟ್ ನಿಮ್ಗೆ ಬೇಸಿಕ್ ಅರ್ಥ ಆಗ್ಬೇಕು. ಈಗ ಹೇಗೆ ನೀವು ಇಂಗ್ಲಿಷ್ ಕಲಿಬೇಕು ಅಂದ್ರೆ ನೀವು ABCD ಇಂದ ಪ್ರಾರಂಭ ಮಾಡ್ತೀರೋ, ಅದೇ ರೀತಿ ನಾನು ಕಂಪ್ಯೂಟರ್ನ ಬೇಸಿಕ್ ಇಂದ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಡಿ, ನೋಡಿ ಇಲ್ಲಿ ಫಾದರ್ ಆಫ್ ಕಂಪ್ಯೂಟರ್ ಅವ್ರ ಬಗ್ಗೆ ಫುಲ್, ಯಾಕೆ ಅವ್ರಿಗೆ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ ಅಂತ ಫುಲ್ ತಗೊಂಡಿದ್ದೀನಿ. ನೆಕ್ಸ್ಟ್ ಇನ್ನ ಬಂದ್ಬಿಟ್ಟು ನೀವು ಫಾದರ್ ಆಫ್ ಕಂಪ್ಯೂಟರ್ ನ ಕೇಳಿದಿರಾ, ಇನ್ನ ಕಂಪ್ಯೂಟರ್ ತಾಯಿ ಅಂತ ಯಾರು ಕೇಳಿಲ್ಲ ನೋಡಿ. ಅವ್ರ ಬಗ್ಗೆ ಇದ್ ಮಾಡಿದೀನಿ. ಕಂಪ್ಯೂಟರ್ ಯಾವ್ಯಾವ ಭಾಷೆ ಅರ್ಥ ಮಾಡ್ಕೊಳ್ಳುತ್ತೆ ಅದ್ರ ಬಗ್ಗೆ ತಿಳಿಸಿದೀನಿ. ಮತ್ತೆ ಇನ್ನ ಮಾನವ ಕಂಪ್ಯೂಟರ್ ಅಂತ ಯಾರನ್ನ ಕರೀತಾರೆ, ಯಾಕೆ ಕರೀತಾರೆ ನೋಡಿ. ಇವ್ರದೊಂದು ವಿಶೇಷ ಲಕ್ಷಣ ಏನು ಅಂತಂದ್ರೆ, ಇಷ್ಟು ಅದಂದ್ರೆ 13 ಸಂಖ್ಯೆ ನಂಬರ್ಸ್ ಇರುತ್ತೆ. 13 ಸಂಖ್ಯೆ ನಂಬರ್ನ ಅವರು ಜಸ್ಟ್ ಮನಸ್ಸಲ್ಲೇ ಲೆಕ್ಕ ಹಾಕಿ ಹೇಳ್ತಾರಲ್ಲ, ಅದು ರಿಯಲಿ ಗ್ರೇಟ್ ಆಕ್ಚುಲಿ. ನೆಕ್ಸ್ಟ್ ಇನ್ನ ನಮ್ಮ ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನ ಅಂತ ಯಾವಾಗ ಕರೀತಾರೆ, ಅದ್ರ ಬಗ್ಗೆ ಫುಲ್ ಮಾಹಿತಿ ಇದೆ. ಇನ್ನ ನೀವು ಚಾರ್ಲ್ಸ್ ಬ್ಯಾಬೇಜ್ ಯಾರು ಅಂತ ಗೊತ್ತಿದೆ, ಓಕೆನಾ. ನಮ್ಮ ಭಾರತದ ಕಂಪ್ಯೂಟರ್ ಪಿತಾಮಹ ಯಾರು ಅಂತ ಕೇಳಿದ್ರೆ ಕೆಲವರಿಗೆ ಗೊತ್ತಿರಲ್ಲ, ಅದನ್ನ ಮೆನ್ಷನ್ ಮಾಡಿದೀನಿ ನೋಡಿ. ಮತ್ತೆ ಇನ್ನ ಹಿಸ್ಟ್ರಿ ತಗೊಂಡಿದೀನಿ. ಸ್ವಲ್ಪ ಹಿಸ್ಟ್ರಿಯಿಂದ ಎತ್ಕೊಂಡು ಹೋಗ್ತೀನಿ ನಿಮ್ಗೆ. ಕಂಪ್ಯೂಟರ್ ಇತಿಹಾಸದ ಅಂತ ಹೇಳಿದ್ರೆ, ಪ್ರಾಚೀನ ಕಾಲ ಜನರು ಲೆಕ್ಕಾಚಾರ ಮಾಡಲು ಕೋಲುಗಳು, ಕಲ್ಲುಗಳು ಮತ್ತು ಮೂಳೆಗಳು ಇತ್ಯಾದಿ ಸಾಧನಗಳನ್ನು ಬಳಸಿದ್ದರು. ಈಗ ಕಾಡಲ್ಲಿ ಇದ್ರ ಜನಗಳಿಗೆ ಏನು ಸಿಗ್ತಿರ್ಲಿಲ್ಲ. ಅವಾಗ ಏನು ಅಂತ ಅಂದ್ರೆ, ಎಕ್ಸಾಂಪಲ್ ಈ ಮೊಬೈಲ್ ಕಲ್ಲು ಅಂತ ಅನ್ಕೋತೀನಿ ನೋಡಿ.
ಓಕೆನಾ. ಇದು 1, 2 ಅಂತ ಹಿಂಗ್ ಇಟ್ಕೊಂಡು ಅದ್ರ ಬದಲು ಮೂಳೆಗಳು ಸಿಕ್ತಿದ್ದವು. ಯಾಕೆಂದ್ರೆ ಆವಾಗೆಲ್ಲ ಪ್ರಾಣಿಗಳನ್ನ ಬೇಟೆಯಾಡ್ಕೊಂಡು ತಿಂತಾ ಇದ್ರಲ್ಲ ನೋಡಿ, ಹಾಗಾಗಿ ಅದ್ರ ಮೂಳೆಗಳಿದ್ದು ಆ ಮೂಳೆಗಳನ್ನೆಲ್ಲ 1, 2, 3 ಅಂತ ಲೆಕ್ಕ ಹಾಕೊಂಡು ಎಲ್ಲ ಲೆಕ್ಕಾಚಾರವನ್ನ ಅಲ್ಲಿಂದ ಆರಂಭಿಸಿದ್ರು. ಅದ್ರ ಬಗ್ಗೆ ಹೇಳಿದೀನಿ. ನೆಕ್ಸ್ಟ್ ಇನ್ನ ಮಣಿಕಟ್ಟು, ಇನ್ನ ನೋಡಿ ಅದ್ರ ಬಗ್ಗೆ ಹೇಳಿದೀನಿ. ಅಬಾಕಸ್ ಇಂದ ಯಾವಾಗ ಇದಾಯ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇನ್ನೊಂದು ವಿಚಾರ ಹೇಳಿದೀನಿ, ಏನಪ್ಪಾ ಅಂತಂದ್ರೆ ಈ ಕಂಪ್ಯೂಟರ್ನ 1400 ವರ್ಷಗಳ ಹಿಂದೆನೆ ನಮ್ಮ ನಮ್ಮ ಭಾರತದಲ್ಲಿ, ಮೊದಲು ನಮ್ಮ ಕರ್ನಾಟಕದ ನೆರೆಯ ರಾಜ್ಯವಾದ ಆಂಧ್ರ ಪ್ರದೇಶದ ಒಂದು ದೇವಾಲಯದಲ್ಲಿ ನಾಯಕ್ ಕುಲ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಈ ಫೋಟೋ ಇದೆಯಂತೆ ಆಕ್ಚುಲಿ. ನೋಡಿ, ಅವಾಗ್ಲೇ ಕಾನ್ಸೆಪ್ಟ್ ಇತ್ತು ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಅದ್ರ ಬಗ್ಗೆ ತಮ್ಗೆ ಮಾಹಿತಿ ನೀಡಿದೀನಿ. ನೆಕ್ಸ್ಟ್ ಇನ್ನು ಅಬಾಕಸ್ ತೋರಿಸಿದ್ನಲ್ಲ, ಅಬಾಕಸ್ ಅಲ್ಲಿ ಯಾವ ವಿಧಗಳು, ಅವು ಇನ್ನು ಯಾವ ದೇಶದಲ್ಲಿ ಬೆಳೆಸ್ತಾರೆ, ಯಾವ ಕಂಟ್ರಿಲಿ ಹಾಕ್ಸ್ತಾರೆ ನೋಡಿ. ಓಕೆನಾ, ಇದೆಲ್ಲ ಮೆನ್ಷನ್ ಮಾಡಿದೀನಿ. ಇನ್ನ ನೆಕ್ಸ್ಟ್ ನೆಪಿಯರ್ ಮೂಳೆಗಳು, ಬೋನ್ಸು. ನೆಕ್ಸ್ಟ್ ಪ್ಯಾಸ್ಕಲೈನ್ ನೋಡಿ. ಪ್ಯಾಸ್ಕಲೈನ್ ಅನ್ನೋ ಇನ್ನೊಂದು ಏನಕ್ಕೆ ಅಂತಂದ್ರೆ, ಜಸ್ಟ್ ನೀವು ಒಂದೇ ಸಲ ನಾನು ಇಯರ್ ಓದ್ಕೊಂಡು ಅಂದ್ರೆ ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಅವ್ರನ್ನ ಹಿಸ್ಟ್ರಿ ಎಲ್ಲ ಹಾಕಿದೀನಿ. ನೋಡಿ, ಇವ್ರು ಏನಾಗಿದ್ದಾರೆ ಅಂದ್ರೆ, ಇವ್ರ ತಂದೆಗೋಸ್ಕರ ಅಂತ ಕಂಡಿಡಿದ್ದು ಆಕ್ಚುಲಿ. ಅವ್ರ ತಂದೆ ಒಂದು ರಾಜ್ಯ ಹತ್ರ ಅಕೌಂಟೆಂಟ್ ಆಗಿರ್ತಾರೆ. ಅವ್ರಿಗೋಸ್ಕರ ಅದನ್ನ ಕಂಡುಹಿಡಿತಾರೆ. ಮತ್ತೆ ಅದರದ್ದು ರಚನೆ ಹಾಕಿದೀನಿ. ನೆಕ್ಸ್ಟ್ ಇನ್ನ ನೋಡಿ, ಇಲ್ಲಿ ಡಿಫೆನ್ಸ್ ಇಂಜಿನ್ ತೋರಿಸ್ಕೊಂಡಿದೀನಿ, ಅನಾಲಿಟಿಕ್ ಇಂಜಿನ್ ಹಾಕಿದೀನಿ, ಟ್ಯಾಬ್ಲೆಟ್ ಮಿಷನ್ ಹಾಕಿದೀನಿ, ಕೋಷ್ಟಕ ಯಂತ್ರ. ಓಕೆನಾ. ನೆಕ್ಸ್ಟ್ ಇನ್ನ ಛೇದನಾತ್ಮಕ ವಿಶ್ಲೇಷಕ ಹಾಕಿದೀನಿ. ನೆಕ್ಸ್ಟ್ ಇನ್ನ ಮಾರ್ಕ್ 1 ಬಗ್ಗೆ ಹೇಳಿದೀನಿ. ಓಕೆನಾ. ನೆಕ್ಸ್ಟ್ ಕಂಪ್ಯೂಟರ್ ಜನರೇಷನ್. ಈ ಜನರೇಷನ್ ಏನಿದೆ ನೋಡಿ, ಕಂಪ್ಯೂಟರ್ ತಲೆಮಾರುಗಳು ಅಂತ ನಾವ್ ಏನ್ ಕರಿತೀವಿ. ಈಗ ಎಕ್ಸಾಂಪಲ್ ತಲೆಮಾರು, ಈಗ ನಮ್ಗೆ ಹೆಂಗ್ ತಲೆಮಾರು ಅಂತ ಹೇಳ್ತೀವಿ, ನಮ್ಗೆ ನಮ್ಮ ಅಪ್ಪ, ನಮ್ಮ ತಾತ, ನಾವ್ ಹೇಳಲ್ವಾ, ನಮ್ಮ ತಾತ ಇದ್ರು, ಅವ್ರ ಅಪ್ಪ ಇದ್ರು, ನಮ್ಮ ತಲೆಮಾರು ಅಂತ ಏನ್ ಹೇಳ್ತೀವಿ, ಹಂಗೇನೆ ಕಂಪ್ಯೂಟರ್ಗೂ ಕೂಡ ಅದನ್ನ ಅಪ್ಗ್ರೇಡ್ ವರ್ಷನ್ ಬರ್ತಾ ಅದನ್ನ ತಲೆಮಾರು ಅಂತ ಇದ್ ಮಾಡ್ತಾರೆ. ಅಂದ್ರೆ ಜನರೇಷನ್. ಈಗ ನಾವೇನ್ ಹೇಳ್ತೀವಿ, ಈಗ ಜನರೇಷನ್ ಬಂದಿದಾರಲ್ಲ, ಅವ್ರು ತುಂಬಾ ಸ್ಪೀಡ್ ಇದಾರೆ ಅಂತ ಹೇಳ್ತೀವಿ. ಯಾಕೆಂದ್ರೆ ನಮ್ಮಿಂದ ಅವ್ರಿಗೆ ಒಂದು ಪೀಳಿಗೆಗಳು ಚೇಂಜ್ ಆಗ್ತಾ ಇರುತ್ತೆ. ಅದು ಜನರೇಷನ್. ಅದ್ಬಿಟ್ರೆ ನೀನು ಅದು ಕೂಡ ಕಂಪ್ಯೂಟರ್ಗೂ ಅಪ್ಲಿಕೇಬಲ್ ಇದೆ ನೋಡಿ. ಫಸ್ಟ್ ಜನರೇಷನ್ ತೋರಿಸಿದೀನಿ. ಓಕೆನಾ. ನೆಕ್ಸ್ಟ್ ಇನ್ನ ಅದ್ರ ಯೂಸಸ್ ನೋಡಿದೀನಿ. ಅದ್ರಲ್ಲಿ ಯಾವ್ದು ಬರುತ್ತೆ, ಯುನಿಯಾಕ್ ಆಗಿರ್ಬೋದು, ಮತ್ತೆ ಎಡ್ವಿಕ್ ಆಗಿರ್ಬೋದು. ಮತ್ತೆ ಇನ್ನ ಸೆಕೆಂಡ್ ಜನರೇಷನ್ ಬಗ್ಗೆ ತುಂಬಾ ಮಾಹಿತಿ ನೋಡಿ ಕೊಟ್ಟಿದೀನಿ. ಓಕೆನಾ. ನೆಕ್ಸ್ಟ್ ಥರ್ಡ್ ಜನರೇಷನ್ ಬಗ್ಗೆ ಹೇಳಿದೀನಿ. ಓಕೆ ನೋಡಿ, ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು 4th ಜನರೇಷನ್ ಬಗ್ಗೆ ಹೇಳಿದೀನಿ. ಇಲ್ಲಿ ಯಾವ್ದು ಯೂಸ್ ಮಾಡ್ತಾ ಇದ್ರು. ಓಕೆನಾ. ಮೈಕ್ರೋ ಪ್ರೊಸೆಸರ್ ಹೆಚ್ಚಾಗಿ ಬಳಸ್ತಾ ಇದ್ರು, ಇದ್ರ ಬಗ್ಗೆ ಹಾಕೊಂಡಿದೀನಿ. ನೆಕ್ಸ್ಟ್ ನೋಡಿ, ಪೆಂಟಿಯಮ್ ಅಂದ್ರೆ ಏನು, ಮತ್ತೆ 5ನೇ ಜನರೇಷನ್. ಈಗೇನಿದೆ ನಾವು ಯೂಸ್ ಮಾಡ್ತೀವಿ, ಇದೆಲ್ಲ ಆಕ್ಚುಲಿ 5ನೇ ಜನರೇಷನ್ ನಾವು ಪ್ರೆಸೆಂಟ್ ಇರೋದು 5ನೇ ಜನರೇಷನ್. ಸೊ ಓಕೆ ನೋಡಿ, ಕೃತಕ ಬುದ್ಧಿಮತ್ತೆ ವರ್ಷ ಅಂತ ಅಂದ್ಬಿಟ್ಟು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಷ ಅಂತ ಯಾವ ಕರೀತಿದ್ರು ನೋಡಿ. 6th ಜನರೇಷನ್ ನಾನು 6th ಜನರೇಷನ್ ಕೂಡ ಮೆನ್ಷನ್ ಮಾಡಿದೀನಿ. 6th ಜನರೇಷನ್ ಏನಕ್ಕಪ್ಪ ಅಂತಂದ್ರೆ, ಕೇಳ್ಬೋದು ಇವ್ರು ಇನ್ನು ನಾವು 5th ಜನರೇಷನ್ ಇದೀವಿ, 6th ಜನರೇಷನ್ ಬಗ್ಗೆ ಇವ್ರು ಕೊಟ್ಟಿದಾರಲ್ಲ ಅಂತ. ಅಪ್ಕಮಿಂಗ್ ಅಲ್ಲಿ ಬರುತ್ತೆ, ಖಂಡಿತ ಬಂದೇ ಬರುತ್ತೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದೀನಿ. ಯಾಕಂದ್ರೆ ಎಲಾನ್ ಮಸ್ಕ್ ಮಾಡಿದಾರಲ್ಲಪ್ಪ, ಅವ್ರ ಒಂದು ಹ್ಯೂಮನ್ ಬ್ರೈನ್ ಒಳಗಡೆ ಚಿಪ್ ಹಾಕ್ಬಿಟ್ಟು ಅದೆಲ್ಲ 6th ಜನರೇಷನ್ಗೆ ಬರುತ್ತೆ. ಸೊ ಅದನ್ನ ಮೆನ್ಷನ್ ಮಾಡಿದೀನಿ ನೋಡಿ. ಇದ್ರಲ್ಲಿ ನಿಮ್ಗೆಲ್ಲ ಓದಿ ಅರ್ಥ ಆದ ತಕ್ಷಣ ತಮ್ಗೆ ಒಂದು ಟೇಬಲ್ ಅಲ್ಲಿ ಕೊಟ್ಟಿದೀನಿ. ಜಸ್ಟ್ ಕ್ವಿಕ್ ರಿವಿಷನ್ಗೆ ಎಲ್ಲ ಯೂಸ್ ಆಗುತ್ತೆ. ಓಕೆನಾ. ನೋಡಿ, 6ನೇ ಪೀಳಿಗೆ ಬಂದ್ಬಿಟ್ಟು ಭವಿಷ್ಯದಲ್ಲಿ ನೀವು ಅಪ್ಕಮಿಂಗ್ ಬರುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದೀನಿ ನೋಡಿ. ಅಂದ್ರೆ ಇದು ಸ್ವಲ್ಪ ಇಮೇಜಸ್ ಎಲ್ಲ ಸ್ವಲ್ಪ ಕಲರ್ ಅಲ್ಲಿ ಬರುತ್ತೆ. ಓಕೆನಾ. ಇಲ್ಲಿ ಏನ್ ಇಮೇಜಸ್ ಇದೆ ಸ್ವಲ್ಪ ಕಲರ್ ಅಲ್ಲಿ ಬರುತ್ತೆ. ನಾನು ಜಸ್ಟ್ ಇದು ಡೆಮೋ ಪೇಜ್, ಬಿಫೋರ್ ಕರೆಕ್ಷನ್ ಆಗಿರೋದಕ್ಕಿಂತ ಮುಂಚೆ ಇದು. ಯಾಕಂದ್ರೆ ಇಡೀ ಬುಕ್ಸ್ ಫೈಲ್ ಸ್ವಲ್ಪ ಹೆವಿ ಇದೆ. ಸೊ ಹಾಗಾಗಿ ನಾನು ಇಡೀ ಬುಕ್ಸ್ ಇಟ್ಕೊಂಡ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಕಂಪ್ಯೂಟರ್ಗಳ ವರ್ಗೀಕರಣ ಏನಿದೆ ನೋಡಿ. ಆಯ್ತು, ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೈನ್ ಫ್ರೇಮ್, ಸೂಪರ್ ಕಂಪ್ಯೂಟರ್ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿದೆ. ಫಸ್ಟ್ ನೋಡಿ, ಈ ಮೈಕ್ರೋ ಕಂಪ್ಯೂಟರ್ ಅಲ್ಲೇ ಬಂದ್ಬಿಟ್ಟು 2 ಇದೆ, ಪೋರ್ಟಬಲ್, ನಾನ್ ಪೋರ್ಟಬಲ್ ಅಂತ ಅಂದ್ಬಿಟ್ಟು. ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಆಗಿದೀನಿ. ಇನ್ನು ಪೋರ್ಟಬಲ್ ಅಲ್ಲಿ ಯಾವ್ದಾದ್ರು ಬರುತ್ತೆ, ನಾನ್ ಪೋರ್ಟಬಲ್ ಅಲ್ಲಿ ಯಾವ್ದು, ಅದ್ರ ಬಗ್ಗೆ ತುಂಬಾ ಮಾಹಿತಿ ಹಾಕಿದೀನಿ ನೋಡಿ. ನಾನು ನೆಕ್ಸ್ಟ್ ಮಿನಿ ಕಂಪ್ಯೂಟರ್ ಬಗ್ಗೆ ಹೇಳಿದೀನಿ, ಹಾರ್ವರ್ಡ್ ಮಾರ್ಕ್ ಬಗ್ಗೆ ಹೇಳಿದೀನಿ, ಮೈನ್ ಫ್ರೇಮ್ ಕಂಪ್ಯೂಟರ್ ಬಗ್ಗೆ ತಿಳಿಸ್ಕೊಟ್ಟಿದೀನಿ. ಸೂಪರ್ ಕಂಪ್ಯೂಟರ್ ಮಾತ್ರ ನಾನು ತುಂಬಾ ಸ್ವಲ್ಪ ಜಾಸ್ತಿನೇ ಇದೆ. ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಎಕ್ಸಾಮ್ ನಾವು ಓರಿಯೆಂಟೆಡ್ ಓದ್ಲೇಬೇಕಾಗುತ್ತೆ. ಸೊ ಹಾಗಾಗಿ ನೋಡಿ, ಸೂಪರ್ ಕಂಪ್ಯೂಟರ್ ತಂದೆ ಆಗಿರ್ಬೋದು. ಆದ್ರೆ ನೋಡಿ, ಇದು ಏನು ಎಲ್ಲ ಸೆಂಟೆನ್ಸ್ ಫಾರ್ಮೇಶನ್ ನಾನೇ ಮಾಡಿರೋದು. ಸೆಂಟೆನ್ಸ್ ಫಾರ್ಮೇಶನ್ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಯ್ತು ಅಂದ್ಬಿಟ್ರೆ ಏನು ಇಲ್ಲ ನೋಡಿ. ಇನ್ನ ಜಗತ್ತಿನ ಟಾಪ್ ಸೂಪರ್ ಕಂಪ್ಯೂಟರ್ಗಳು ನೋಡಿ. ಕ್ಯಾಪಿಟಲ್ ಬಂದ್ಬಿಟ್ಟು ಫಸ್ಟ್ ಇದೆ ಇವಾಗ, ಅಮೆರಿಕಾ ಇದರಲ್ಲಿ ಯೂಸ್ ಮಾಡ್ತಾರೆ. 46 ಅರೋರಾ,
ನೋಡಿ ಇಷ್ಟು ಕೂಡ ನಾನು ಮೆನ್ಷನ್ ಮಾಡಿದೀನಲ್ಲ, ಇದೆಲ್ಲ ಪ್ರೆಸೆಂಟ್ ಇರೋದು. ಇವಾಗ ನಂಬರ್ 1 ಇರೋದು ಇದೇ. ಎಲ್ ಕ್ಯಾಪಿಟಲ್ ಇ ಐ, ಸಾರಿ ಅದು ಎಲ್ಲ ಅಂತ ಓದ್ಬಾರ್ದು ಆಕ್ಚುಲಿ, ಇ ಐ ಕ್ಯಾಪಿಟಲ್ ಅಂತ ಓದ್ಬೇಕು. ಓಕೆನಾ. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ ನಿಮ್ಗೆ ಇಲ್ಲಿ ವರ್ಡ್ ಇಂದ ಹೇಳಿದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ರೆ ಭಾರತದ ಸೂಪರ್ ಕಂಪ್ಯೂಟರ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದ್ರಲ್ಲಿ ನಮ್ಮ ನೋಡಿ ಪರಂ ಗೊತ್ತಿರ್ಬೇಕು ನಿಮ್ಗೆ. ಪರಂ ಅಂತ ಹೆಸರು ಯಾಕೆ ಬಂತು, ಸಾರಿ ಪರಂ ಅಂತ ಹೆಸರು ಇದೆ ನೋಡಿ, ಸಾರಿ ಪರಂ ಅಂತ ಯಾಕೆ ಬಂತು, ಅದ್ರ ಅರ್ಥ ಏನು. ನೆಕ್ಸ್ಟ್ ನೋಡಿ, ಓಕೆನಾ. ಇನ್ನ ಪ್ರತ್ಯೂಷು, ಐರಾವತ್ತು ಆಕ್ಚುಲಿ ನೋಡಿ ನಮ್ಮಲ್ಲಿ ಸೂಪರ್ ಕಂಪ್ಯೂಟರ್ ಕೂಡ ಇದೊಂದು ಆಗಿದೆ. ಇದು ನಮ್ಮ 2025ರಲ್ಲಿ ಒಂದು ಕಾಂಪಿಟೇಷನ್ ನಡೆಯುತ್ತೆ. ನೋಡಿ ಅಲ್ಲಿ 75ನೇ ಸ್ಥಾನ ತಗೊಳುತ್ತೆ ಸರ್. 2024ರಲ್ಲಿ ಮಾಹಿತಿ ಪ್ರಕಾರ ಆಕ್ಚುಲಿ ಇದು 25ರ ಮ್ಯಾಕ್ಸಿಮಮ್ ಬಂದ್ಬಿಡುತ್ತೆ, 75 ಬರುತ್ತೆ. ಪರಂ ಸಿದ್ಧಿ ನೋಡಿ, ಇದು ಫೆಟಾಪ್ಲಿಪ್ ಅಂತ ಅಂದ್ಬಿಟ್ಟು ಇದು ಕಂಪ್ಯೂಟರ್ ಒಂದು ಅಳತೆ ಮಾನ. ಇದ್ರ ಬಗ್ಗೆನೂ ಇದು ಎಕ್ಸಾಮ್ ಅಲ್ಲಿ ತುಂಬಾ ಸಲ ರಿಪೀಟೆಡ್ ಆಗಿದೆ, ಹಾಗಾಗಿ ಅದನ್ನು ಹಾಕಿದೀನಿ. ನೋಡಿ ರಾಷ್ಟ್ರೀಯ ಕಂಪ್ಯೂಟರ್ ಸೂಪರಿಂಗ್ ಮಿಷನ್, ಅದು ನಮ್ದು ಏನಂತಂದ್ರೆ ಕಂಪ್ಯೂಟರ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಂತ ಅಂದ್ಬಿಟ್ಟು 2015ರಲ್ಲಿ ಒಂದು ಕಾನ್ಸೆಪ್ಟ್ ಅಲ್ಲಿ ಸೂಪರ್ ಕಂಪ್ಯೂಟರ್ ನ ಒಂದು ಡೆವಲಪ್ಮೆಂಟ್ ಜಾಸ್ತಿ ಮಾಡೋದಕ್ಕೆ ಒಂದು ಮಿಷನ್ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ನೀಡಿದೀನಿ. ನೋಡಿ ನಮ್ಮ ಸೂಪರ್ ಕಂಪ್ಯೂಟರ್ಗಳು ಯಾವ್ಯಾವಿದೆ ಇಂಡಿಯಾದಲ್ಲಿ, ಫಸ್ಟ್ ಯಾವ್ದಾಯ್ತು ನೋಡಿ, ಎಲ್ಲ ಹಾಕ್ಬಿಟ್ಟಿದೀನಿ ಇಲ್ಲಿ. ಈಗ ಯಾವ್ದಾವ್ದು ಎಲ್ಲೆಲ್ಲಿದೆ, ತಯಾರಕ ಕಂಪ್ನಿ ಯಾವುದು, ಇರುವ ಸ್ಥಳ ಯಾವುದು, ವರ್ಷ ಯಾವುದು, ವೇಗ ಯಾವುದು ಎಲ್ಲ ಹಾಕಿದೀನಿ. ನೆಕ್ಸ್ಟ್ ಕೆಲಸದ ಆಧಾರ ಮೇಲೆ ಕಂಪ್ಯೂಟರ್ ವರ್ಗೀಕರಣ ಆಗಿರ್ಬೋದು, ಅನಲಾಗ್ ಆಗಿರ್ಬೋದು, ಡಿಜಿಟಲ್, ಹೈಬ್ರಿಡ್, ಅಂದ್ರೆ ಇದೆಲ್ಲ ಇಮೇಜಸ್ ಕಲರಿಂಗ್ ಅಲ್ಲಿ ಇದೆ. ಇದು ಜಸ್ಟ್ ನಾನು ಡೆಮೋ ಪೇಜಸ್ ತಮ್ಗೆ ಹೇಳ್ತಾ ಇರೋದು. ನೋಡಿ ಇಲ್ಲಿ ಅನಲಾಗ್ ಕಂಪ್ಯೂಟರ್ ಬಗ್ಗೆ, ಇನ್ನ ಡಿಜಿಟಲ್ ಕಂಪ್ಯೂಟರ್ ಅಂದ್ರೆ ಏನು, ಯಾಕೆ, ಹೈಬ್ರಿಡ್ ಕಂಪ್ಯೂಟರ್ ಅಂದ್ರೆ ಏನು ನೋಡಿ. ಉದ್ದೇಶದ ಆಧಾರದ ಮೇಲೆ ಕಂಪ್ಯೂಟರ್ ವರ್ಗೀಕರಣ, ಅಲ್ಲೂ ಕೂಡ 2 ಟೈಪ್ ಇದೆ, ಅದನ್ನು ಕೂಡ ಹಾಕಿದೀನಿ. ಸಾಮಾನ್ಯ ಮತ್ತೆ ವಿಶೇಷ ಉದ್ದೇಶದ ಆಧಾರದ ಮೇಲೆ ಅಂತ ಅಂದ್ಬಿಟ್ಟು ನೋಡಿ. ಕೆಲವು ಎಲ್ಲದಕ್ಕೂ ಎಕ್ಸಾಂಪಲ್ ತುಂಬಾ ಕಡೆ ಹಾಕಿದೀನಿ. ನೀವು ಯಾವ್ದಾದ್ರು ಒಂದು ಕಾನ್ಸೆಪ್ಟ್ ಓದಿ ಅರ್ಥ ಆಗ್ಬೇಕು ಅಂದ್ರೆ ಕೆಳಗಡೆ ಎಕ್ಸಾಂಪಲ್ ಹಾಕಿದೀನಿ, ಸ್ವಲ್ಪ ನೀವು ಅದನ್ನ ಗಮನ ಇಟ್ಕೋಬಹುದು. ನೆಕ್ಸ್ಟ್ ಇನ್ನ ವಿವಿಧ ರೀತಿ ಕಂಪ್ಯೂಟರ್ ಬಂದ್ಬಿಟ್ಟು ವರ್ಕ್ ಸ್ಟೇಷನ್ ಆಗಿರ್ಬೋದು ನೋಡಿ, ಕ್ವಾಂಟಮ್ ಕಂಪ್ಯೂಟರ್ಸ್ ಎಲ್ಲ ತುಂಬಾ ಮಾಹಿತಿ ನೀಡಿದೀನಿ. ಹೇಳ್ಬೇಕು ಅಂತಂದ್ರೆ ನನ್ನ ಪ್ರಕಾರ ಯಾವ ಒಂದ್ ಕ್ವಶನ್ ಮಿಸ್ ಆಗಲ್ಲ. ಯಾವ್ದೇ ಚಾಪ್ಟರ್ ಆಗಿರ್ಬೋದು, ಎನಿ ಕ್ವಶನ್ಸ್ ಬರ್ಲಿ ಮಿಸ್ ಆಗಲ್ಲ. ನೋಡಿ ಕ್ವಾಂಟಮ್ ಕಂಪ್ಯೂಟರ್ ಬಗ್ಗೆ ಹೇಳಿದೀನಿ. ನೋಡಿ ಕ್ವಾಂಟಮ್ ಫ್ಯಾಬ್ರಿಕೇಶನ್ ಬಗ್ಗೆ ನಮ್ಮ ಗವರ್ಮೆಂಟ್ ಒಂದು ಪ್ಲಾನಿಂಗ್ ಮಾಡಿತ್ತು. ಅದ್ರ ಬಗ್ಗೆ ಸ್ವಲ್ಪ ಕರೆಂಟ್ ಇವೆಂಟ್ ಸಂಬಂಧಪಟ್ಟಂಗಿದೆ, ಅದು ಕೂಡ ಮಾಡಿದೀನಿ. ಕೇಂದ್ರ ಸ್ಥಾಪನೆ ಬಗ್ಗೆ, ಭಾರತ ಮೊದಲ ಮತ್ತು ಸ್ವದೇಶಿ ನಿರ್ಮಿತ ಅತಿ ನಿಖರ ಲೇಸರ್ ಬಗ್ಗೆ ಕಂಪ್ಯೂಟಿಂಗ್ ಬಗ್ಗೆ ಹೇಳಿದ್ದೀನಿ. ನೋಡಿ ವಿಶ್ವದ ಮೊದಲ ಹೈಬ್ರಿಡ್ ಕ್ವಾಂಟಮ್ ಕಂಪ್ಯೂಟರ್ ಕೂಡ ನಾನು ಇಲ್ಲಿ ತಮ್ಗೆ ಮಾಹಿತಿ ನೀಡಿದ್ದೀನಿ. ಇನ್ನ ಸರ್ವರ್ ಆಗಿರ್ಬೋದು, ಮತ್ತೆ ಕಂಪ್ಯೂಟರ್ ಸಂಬಂಧಪಟ್ಟದ ಅದ್ರ ಏನಿದೆ ರಿಲೇಟೆಡ್ ಟು ಬೇಸಿಕ್ ರೂಲ್ಸ್ ಏನಿದೆ ಅದು ಕೂಡ ತಮ್ಗೆ ನೀಡಿದೀನಿ. ನೋಡಿ ಕ್ವಾಂಟಮ್ ಕಂಪ್ಯೂಟರ್ ಶೃಂಗಸಭೆ 2025ರಲ್ಲಿ ಭಾರತದಲ್ಲಿ ನಡೆಯುತ್ತೆ. ಓಕೆನಾ. ಅದ್ರ ಬಗ್ಗೆ ಏನು ತುಂಬಾ ಮಾಹಿತಿ ಕೊಟ್ಟಿದೀನಿ ನೋಡಿ ಇಲ್ಲಿ. ಅಂದ್ರೆ ಅಲ್ಲಿ ಏನೇನ್ ಆಯ್ತು, ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಅಲ್ಲಿ ಏನೇನ್ ಕಾನ್ಸೆಪ್ಟ್ ಮತ್ತೆ ರಿನೋವೇಷನ್ ಮಾಡಿದ್ರು ಅದ್ರ ಬಗ್ಗೆ ಕೂಡ ತುಂಬಾ ಮಾಹಿತಿ ನೀಡಿದೀನಿ ನೋಡಿ. ನೆಕ್ಸ್ಟ್ ಇನ್ನ ಕಂಪ್ಯೂಟರ್ ನ ಗುಣಲಕ್ಷಣಗಳು ಏನಿದೆ ಅದನ್ನು ಕೂಡ ಹಾಕಿದೆ. ಯಾಕೆಂದ್ರೆ ಇವು ಕೂಡ ಕ್ವಶನ್ ರೇಸ್ ಆಗಿದಾವೆ. ನಾನು ಯಾವುದೇ ರೀತಿ ಕ್ವಶನ್ ರೇಸ್ ಆಗಿಲ್ಲ, ಕ್ವಶನ್ ಅನ್ನು ಹಾಕಿಲ್ಲ. ಎಲ್ಲ ನಿಮ್ಗೆ ಎಕ್ಸಾಮ್ಗೆ ಏನ್ ಬೇಕೋ ಅದನ್ನೇ ಹಾಕಿದ್ದೀನಿ ನೋಡಿ. ಲಾಸ್ಟ್ ಏನ್ ಮಾಡಿದೀನಿ, ಶಬ್ದ ಸಂಗ್ರಹ ಅಂತ ಕೆಲವೊಂದು ಟೈಟಲ್ ಹಾಕಿದೀನಿ. ಸೊ ಅಲ್ಲಿ ಕೆಲವರಿಗೆ ಹಂಗಂದ್ರೆ ಏನು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ನೋಡಿ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ಕೊನೆ ಪೇಜಸ್ ಅಲ್ಲಿ ಏನು ಅಂತಂದ್ರೆ ನಿಮಗೆ ತಿಳಿದಿರ್ಲಿ ಅನ್ಬಿಟ್ಟು ಕೆಲವೊಂದು ಚಾಪ್ಟರ್ ಎಲ್ಲ ಒನ್ ವರ್ಡ್ ಹಾಕಿದೀನಿ. ಜಸ್ಟ್ ನೀವು ಒಂದ್ಸಲ ಕಣ್ಣು ಮುಚ್ಕೊಂಡು ರಿವೈಸ್ ಮಾಡ್ಬಿಡ್ಬೋದು, ಆ ತರ ಪ್ಲಾನಿಂಗ್ ಅಲ್ಲಿ ಹಾಕಿದೀನಿ. ಅಂದ್ರೆ ಫುಲ್ ಕಲರ್ಫುಲ್ ಇದೆ ಬುಕ್ಸ್, ಯಾವ್ದೇ ರೀತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಸೆಕೆಂಡ್ ಚಾಪ್ಟರ್ ಎಲ್ಲ ಕಲರಿಂಗ್ ಅಲ್ಲಿ ಇದೆ ನೋಡಿ. ಎಲ್ಲಾ ಕಲರ್ಫುಲ್, ಅದು ಓದಿದ್ರೆ ಅರ್ಥ ಆಗ್ಬೇಕು. ಮೇನ್ ಕಲರ್ಫುಲ್ ಅನ್ನೋದಕ್ಕಿಂತ ಓದಿದ್ರೆ ಅರ್ಥ ಆಗ್ಬೇಕು ನೋಡಿ. ಭಾರತ ಮೊದಲ ದೇಶೀಯ 64 ಬಿಟ್ ಮೈಕ್ರೋ ಪ್ರೊಸೆಸರ್ ಬಗ್ಗೆ ಹೇಳಿದೀನಿ. ಏನಕ್ಕೆ ಇಲ್ಲಿ ಹೇಳಿದೀನಿ ಮೈಕ್ರೋ ಪ್ರೊಸೆಸರ್ ಬಗ್ಗೆ ಅಂತಂದ್ರೆ, ಈ ಮೈಕ್ರೋ ಪ್ರೊಸೆಸರ್ ಕುರಿತು ಚಾಪ್ಟರ್ ಅಲ್ಲಿ ಮೆನ್ಷನ್ ಆಗಿದೆ. ಸೊ ಹಾಗಾಗಿ ನಾನು ಕಂಪ್ಯೂಟರ್ ನೋಡಿ ಮೈಕ್ರೋ ಪ್ರೊಸೆಸರ್ ಗಳ ವರ್ಗೀಕರಣ ಅಂತ ಏನು ಒಂದು ಕಾನ್ಸೆಪ್ಟ್ ಇದೆ ಅದ್ರೊಳಗಡೆ ಅದನ್ನ ಮೆನ್ಷನ್ ಮಾಡಿದೀನಿ. ಈಸಿ, ಯಾಕಂದ್ರೆ ನಿಮ್ಗೆ ಕರೆಂಟ್ ಇವೆಂಟ್ಸ್ ಜೊತೆ ಹೇಳ್ಕೊಂಡ್ ಬಂದಿದ್ದೀನಿ ಇಲ್ಲಿ. ಸೊ ನೋಡಿ ಇಷ್ಟು ಡೆಪ್ತ್ ಆಗಿ ತಮ್ಗೆ ಕೊಟ್ಟಿದ್ದೀನಿ ಮಾಹಿತಿನ. ಇದೇ ಪುಸ್ತಕ ನಿಮ್ಗೆ ಇದೇ ತಿಂಗಳ ಎಂಡಲ್ಲಿ ಸಿಗುತ್ತೆ. ಅಂದ್ರೆ ಮೋಸ್ಟ್ಲಿ ಇದೇ ತಿಂಗಳ ಎಂಡ್ ಆಗ್ಬಹುದು, ಇಲ್ಲ ಅಂತಂದ್ರೆ ಜುಲೈ ಫಸ್ಟ್ ವೀಕ್ ಅಲ್ಲಿ ತಮ್ಗೆ ಎಲ್ಲಾ ಬುಕ್ ಹೌಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಬಟ್ ಈ ಪೇಜ್ ಕವರ್ ಇದಲ್ಲ, ಬೇರೆದಿದೆ. ಸೊ ಅದು ರೆಡಿ ಆಗ್ತಿದೆ. ಸೊ ಅಷ್ಟರೊಳಗಡೆ ತುಂಬಾ ಜನ ಕೇಳ್ತಿದ್ರಲ್ಲ ಅಂದ್ಬಿಟ್ಟು ಜಸ್ಟ್ ತಮ್ಗೆ ಮಾಹಿತಿ ನೀಡಿದೀನಿ.
ಕಂಪ್ಯೂಟರ್ ಪುಸ್ತಕದ ಒಳಗಡೆ ಏನಿದೆ ಅಂತ ಅಂದ್ಬಿಟ್ಟು ನೋಡಿ. ಈಗ ಅಂದ್ರೆ ನನ್ ಪುಸ್ತಕ ಓದಿ ಅಂತ ನಾನು ನಿಮ್ಗೆ ಯಾರಿಗೂ ಹೇಳ್ತಾ ಇಲ್ಲ. ಈಗ ನನ್ನ ಬಗ್ಗೆ ಆಲ್ರೆಡಿ ಗೊತ್ತಿದೆ. ನಾನು OBC ಬುಕ್ಸ್ ಮಾಡಿ ಈಗ 40 ವಿದ್ಯಾರ್ಥಿಗಳಲ್ಲಿ ಏನ್ ಪೋಸ್ಟ್ ಕಾಲ್ ಫಾರ್ ಆಗಿತ್ತು, 31 ಸ್ಟೂಡೆಂಟ್ಸ್ ಬಿ ಗ್ರೂಪ್ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಮತ್ತೆ ನಾನು ಮಾಡಿರೋ ಪುಸ್ತಕಗಳು ಎಲ್ಲಾವುದು ಕೂಡ ಸೂಪರ್ ಹಿಟ್ ಆಗಿದೆ. ಅದು ನಿಮ್ಮಿಂದಲೇ ಸಾಧ್ಯ ಅಂತ ನಾನು ಹೇಳಕ್ ಇನ್ನೊಂದ್ಸಲ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ತಮ್ಮೆಲ್ರಿಗೂ. ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈಗ ಬಿ ಗ್ರೂಪ್ ಆಫೀಸರ್ ಏನು ಕಾಲ್ ಫಾರ್ ಆಗಿದ್ರಲ್ಲ ಲಾಸ್ಟ್ ಇಯರ್, ಪುಸ್ತಕ ಬರ್ತಿದಲ್ಲ ಜಯಶ್ರೀ ಗೌಡ ಅಂತ ಅಂದ್ಬಿಟ್ಟು, ಇದೇ ನನ್ನ ಪುಸ್ತಕದಲ್ಲಿ ಡೈರೆಕ್ಟ್ ಆಗಿ 100 ಕ್ವಶನ್ಗಳಿಗೆ 82 ಕ್ವಶನ್ಸ್ಗಳು ಡೈರೆಕ್ಟ್ ಆಗಿ ಬಂದಿದ್ದು. ಆಲ್ರೆಡಿ ಇದೆ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಜಸ್ಟ್ ನಾನು ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ. HK 82 ಕ್ವಶನ್ ಬಂದಿದೆ 100ಕ್ಕೆ. ಅಂದ್ರೆ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿದ್ರೆ 100ಕ್ಕೆ 199 ತೆಗ್ದಿರೋರು ಉದಾಹರಣೆಯಾಗಿದ್ದಾರೆ. ಓಕೆನಾ. ಇನ್ನ ನಾನ್ HK ನೋಡಿ 81 ಡೈರೆಕ್ಟ್ ಕ್ವಶನ್ಸ್ ಇದೆ. ಸೊ ಹಾಗಾಗಿ ನಾನು ಒಂದು ಪ್ಲಾನಿಂಗ್ ಅಲ್ಲಿ ನಾನು ಈ ಕಂಪ್ಯೂಟರ್ ಪುಸ್ತಕ ಅಷ್ಟೇ ಯಾವುದೇ ರೀತಿ ನಾನು ನಿಮ್ಗೆ ಔಟ್ ಆಫ್ 30ಕ್ಕೆ 28, 29, 30 ಅಂತೂ 100% ಬಂದೇ ಬರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಆಲ್ರೆಡಿ ತೋರಿಸಿದೀನಿ ತಮ್ಮೆಲ್ರಿಗೂ ಎಷ್ಟು ತುಂಬಾ ಡೆಪ್ತ್ ಆಗಿ ಮತ್ತೆ ಅರ್ಥವಾಗುವ ರೀತಿಯಲ್ಲಿ ಸ್ವಲ್ಪ ನಾನು ಮಾತಾಡಿದ್ರೆ ಸ್ವಲ್ಪ ಸ್ಪೀಡ್ ಅಂತ ತಮ್ಗೆಲ್ಲ ಅನ್ಸ್ಬೋದು. ಯಾಕಂದ್ರೆ ಜಸ್ಟ್ ನಾನು ಫ್ರೆಶರ್. ಸೊ ಹಾಗಾಗಿ ನಾನು ಅಂದ್ರೆ ಪುಸ್ತಕ ಬರೆಯುವ ಅಭ್ಯಾಸ ನನಗಿದೆ. ಆದರೆ ಈ ವಿಡಿಯೋ ಮಾಡುವ ಮುಖಾಂತರ ಜಾಸ್ತಿ ನಾನು ಎಲ್ಲೂ ರಿವ್ಯೂ ಆಗಿರ್ಲಿಲ್ಲ. ಸೊ ಹಾಗಾಗಿ ಇದೇ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಒಂದ್ 2 ವಿಡಿಯೋದಲ್ಲಿ ಸರಿ ಹೋಗ್ತೀನಿ, ಅದನ್ನು ಕೂಡ ನಾನು ಇವಾಗಲೇ ಹೇಳ್ತೀನಿ. ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ತಾವು ಹೇಳಿದ್ರಲ್ಲ ತುಂಬಾ ಡೆಪ್ತ್ ಆಗಿದೆ ನೋಡಿ. ಈಗ ಸಿ ಗ್ರೂಪ್ ಆಗಿರ್ಬೋದು, ಪ್ರತಿಯೊಂದು ಯಾವ್ದೇ ಎಕ್ಸಾಮ್ಸ್ ಕಂಪ್ಯೂಟರ್ ತುಂಬಾ ಮೋಸ್ಟ್ ಶೀಟು. ಸೊ ತಮ್ಗೆಲ್ಲ ಯೂಸ್ ಆಗ್ಲಿ ಅಂತ ಅನ್ಬಿಟ್ಟು ಅಷ್ಟು ಡೆಪ್ತ್ ಆಗಿ ಮಾಡ್ಕೊಟ್ಟಿದೀನಿ. ಕರ್ನಾಟಕದಲ್ಲಿ ಯಾವ್ದೇ ಎಕ್ಸಾಮ್ ಆಗ್ಲಿ ಆ ಪುಸ್ತಕವನ್ನು ಇಟ್ಕೊಂಡು ಓದಿದ್ರೆ ತಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡು ನಾನು ಭಾವಿಸಿದೀನಿ. ಈಗಾಗಲೇ ಸಾವಿರಾರು ಜನ ತುಂಬಾ ನನ್ಗೆ ಎನ್ಕ್ವೈರಿ ಬರ್ತಾ ಇದೆ, ಯಾವಾಗ ಬರುತ್ತೆ ಅಂತ. ಏನು ಈಗ OBC ಬುಕ್ಸ್ ಯಾರು ನನ್ನ ಬುಕ್ಸ್ ಓದಿದ್ರಿ, 10,000 ಪುಸ್ತಕಗಳಲ್ಲಿ ಸೇಲ್ ಆಗಿತ್ತು. 10,000 ಜನಗಳು ಕೂಡ ನನ್ನ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಇದೀರಾ ನೀವು. ಅಂದ್ರೆ ಈ ಕಂಪ್ಯೂಟರ್ ಪುಸ್ತಕಗೋಸ್ಕರ. ಮತ್ತೆ ನಾನು ಕ್ವಾಲಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ನೋಡಿ, ಇದು ಸೆಕೆಂಡ್ ಹ್ಯಾಂಡ್ ಬುಕ್ಸ್ ಮಾಡಿದೆ, ಇದು ಕೂಡ ಸೂಪರ್ ಕ್ವಾಲಿಟಿ ಕೊಟ್ಟಿದೀನಿ. ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಅಷ್ಟೊಂದು ಮೂಮೆಂಟ್ ಇದೆ. ಅಷ್ಟು ಕ್ವಾಲಿಟಿ ಇದೆ ನಂದು ಆ ಪುಸ್ತಕದ ಬಗ್ಗೆ. ನನ್ನ ಪುಸ್ತಕ ಈಗೇನಿದೆ ಈ ಕಂಪ್ಯೂಟರ್ ಮೇನ್ ಥಿಯರಿ ಪುಸ್ತಕ, ಇದು ಅಷ್ಟೇ ಫುಲ್ ಕಲರ್. ತಾವುಗಳೇ ಹೇಳಿದ್ರಿ, ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ದೆ. ಫಸ್ಟ್ ನಾನು ಆಕ್ಚುಲಿ ಡಬಲ್ ಕಲರ್ ಓಣ ಅಂತ ಇದ್ದೆ, ಯಾಕಂದ್ರೆ ಸುಮ್ನೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಅನ್ಬಿಟ್ಟು. ಸೊ ಇಲ್ಲ, ಕೆಲವರೆಲ್ಲ ತಮ್ಗೆ ಆ ಪೋಲಲ್ಲಿ ಹೇಳಿದ್ರಿ, ಸರ್ ಬೇಡ ಕಲರೇ ಮಾಡಿ, ಸ್ವಲ್ಪ ಕ್ವಾಲಿಟಿ ಕೊಡಿ ಸಾಕು ಅಂತ ಹೇಳಿದ್ರೆ. ಯಾಕಂದ್ರೆ ನನ್ನ ಕಂಟೆಂಟ್ ಬಗ್ಗೆ ತಮ್ಗೆ ಎಲ್ರಿಗೂ ಗೊತ್ತಿದೆ. ಸೊ ನಾನು ಜಸ್ಟ್ ಬುಕ್ ಅಲ್ಲಿ, ಯಾಕಂದ್ರೆ ಕಂಪ್ಯೂಟರ್ ಬಂದ್ಬಿಟ್ಟು ಸ್ವಲ್ಪ ಕಲರ್ಫುಲ್ ಅಲ್ಲಿ ಇದ್ರೇನೆ ಓದೋ ಸಾಧ್ಯ, ಅದು ಕೂಡ ನಾನು ಒಪ್ಕೋತೀನಿ. ಸೊ ಅದಕ್ಕೋಸ್ಕರ ನಾನು ಕಲರಿಂಗ್ ಅಲ್ಲಿ ಕೊಡ್ತೀನಿ ಅತಿ ಶೀಘ್ರದಲ್ಲಿ. ಮುಂದಿನ ವಾರನೇ ತಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಬೇಕಾದ್ರೆ ನಾನು ಇನ್ನೊಂದು ಸೆಕೆಂಡ್ ಚಾಪ್ಟರ್ ಮತ್ತು ಥರ್ಡ್ ಚಾಪ್ಟರ್ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಹೇಳ್ತೀನಿ. 2ನೇ ಅಧ್ಯಾಯದಲ್ಲಿ ಏನಿದೆ, ಪುಸ್ತಕನೇ ಯಾಕೆ ಓದ್ಬೇಕು ಅದನ್ನ ನಾನು ಹೇಳ್ತೀನಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ತಾವ್ ಯಾವ್ದೇ ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಆಲ್ ಓವರ್ ಇಂಡಿಯಾದು ನಾನು ನಿಮ್ಗೆ ಓಪನ್ ಚಾಲೆಂಜ್ ಅಂತಲೇ ಹೇಳಕ್ ಇಷ್ಟಪಡ್ತೀನಿ. ನೀವು ಯಾವ್ದೇ ಪುಸ್ತಕ ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಈಗ ನಡೀತಿರೋದನ್ನ ಜಸ್ಟ್ ಈ ಪುಸ್ತಕ ತಗೊಂಡು ನೋಡಿ, ಎಲ್ಲಿ ಬಂದಿದೆ, ಇವರು ಅದನ್ನ ಏನಕ್ಕೆ ಹಾಕಿದ್ದಾರೆ ಅನ್ನೋದು ತಮ್ಗೆ ಕೂಡ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೋಡಿ 75,000 ಹುದ್ದೆಗಳಿದೆ, ಬಿಡ್ಬೇಡಿ. ಈ ಸತಿ ಬಿಟ್ರೆ ಮಾತ್ರ ತುಂಬಾ ಕಷ್ಟ ಆಗುತ್ತೆ ಅಂತ ನನ್ನ ಪ್ರಕಾರ. ಏನಕ್ಕೆ ಅಂತಂದ್ರೆ 75,000 ಪೋಸ್ಟ್ ಒಟ್ಟಿಗೆ ಅರ್ಥ ಟೈಮ್ ಕಾಲ್ ಫಾರ್ ಆಗಲ್ಲ. ಸೊ ಅದಕ್ಕೋಸ್ಕರ ಇನ್ನ ಇದೇ ಪುಸ್ತಕ ಏನಿದೆ, ಹೊಸ ಕಂಪ್ಯೂಟರ್ ಪುಸ್ತಕ ಕರ್ನಾಟಕ ಮತ್ತೆ ಇಂಡಿಯಾದಲ್ಲೇ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವು ಯಾವ್ದೇ ಪುಸ್ತಕದ ಅಂಗಡಿಲಿ ಹೋಗೋದ್ರು ನೆಕ್ಸ್ಟ್ ವೀಕ್ ಅಲ್ಲಿ ಕೇಳ್ಬೋದು, ಜಯಶ್ರೀ ಅಭಿಲಾಷ್ ಅವರು ಪುಸ್ತಕ ಕೊಡಿ ಅಂತ ಅನ್ಬಿಟ್ಟು. ಸಾಧ್ಯವಾದಷ್ಟು ಕಡಿಮೆ ಪ್ರೈಸ್ ಇಡ್ತಾ ಇದ್ದೀನಿ, ಯಾಕೆಂದ್ರೆ ಪ್ರಿಂಟೆಡ್ ಕಾಸ್ಟ್ ಸ್ವಲ್ಪ ಹೆವಿ ಬರ್ತಾ ಇದೆ. ಸೊ ಹಾಗಾಗಿ ನೋಡ್ರಿ, ಇಷ್ಟೊಂದು ವಿಚಾರನ ಯಾರು ಕೂಡ ಓಪನ್ ಆಗಿ ಶೇರ್ ಮಾಡಲ್ಲ, ನಾನ್ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ. ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ರಿಯಾಲಿಟಿ ಜೀವನದಲ್ಲಿ ನಾನು ಹೇಳ್ಬೇಕು ತಮ್ಗೆ ಎಲ್ಲಾರ್ಗು. ಅದೇ ನನ್ನ ಉದ್ದೇಶ ಅನ್ನೋದು ಬಿಟ್ರೆ ಇನ್ನ ಏನು ಇಲ್ಲ. ಸೊ ಹಾಗಾಗಿ ಮುಂದಿನ ವಾರನೇ ತಮ್ಗೆ ಬುಕ್ ಹೌಸ್ ಅಲ್ಲಿ ಸಿಗುತ್ತೆ. ಏನ್ ತೋರಿಸಿದೆ ನೋಡಿ, ಫುಲ್ ಡೆಪ್ತ್ ಆಗಿರೋದು ಪುಸ್ತಕ. ಮತ್ತೆ ಇನ್ನೊಂದೇನು ಅಂದ್ರೆ, ಒಂದೊಂದು ಚಾಪ್ಟ್ರೆ 25ರಿಂದ 30 ಪೇಜಸ್ ಇದೆ. ನಾನು ಸ್ವಲ್ಪ ಹೆವಿ ಡೆಪ್ತ್ ಆಗಿ ಹಾಕಿದೀನಿ. ಕೆಲವು ಬೇಜಾರ್ ಮಾಡ್ಕೋಬೇಡಿ, ಏನಪ್ಪಾ ಇದು ನೀವು ಇಷ್ಟೊಂದು ಡೆಪ್ತ್ ಆಗಿ ಹಾಕಿದೀರಾ, ನಾನು ಅದನ್ನ ಓದ್ಬೇಕಾ ಅಂತ. ಖಂಡಿತವಾಗಿ ಓದ್ಲೇಬೇಕು. ಅಂದ್ರೆ ಏನ್ ಗೊತ್ತಾ, ಒಂದು ಸಬ್ಜೆಕ್ಟ್ಗೆ ನೀವು ಒಂದು ಪುಸ್ತಕ ಓದಿ, ಅದನ್ನೇ ನಂದು ಅಂತಲ್ಲ, ಯಾವುದೇ ಪುಸ್ತಕ ಓದಿದ್ರು ಕೂಡ ನೀವು ತುಂಬಾ ಸಲ ರಿಪೀಟ್ ಮಾಡಿ. ಮತ್ತೆ ಇನ್ನೊಂದು ನಾನು ಫಸ್ಟ್ ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ, ಈ ನನ್ನ ಪುಸ್ತಕ ಏನಿದೆ ಕಂಪ್ಯೂಟರ್, ಈ ಕಂಪ್ಯೂಟರ್ ಪುಸ್ತಕ ನೀವು ಒಂದ್ಸಲ ಓದಿದ್ರೆ ನಿಜವಾಗ್ಲೂ ಅರ್ಥ ಆಗಲ್ಲ.
ಯಾಕಂದ್ರೆ ತುಂಬಾ ಇನ್ಫಾರ್ಮೇಶನ್ ಹಾಕಿದೀನಿ. ನೀವು ಮಿನಿಮಮ್ ಅಂತಂದ್ರೂ 2 ರಿಂದ 3 ರಿವಿಷನ್ ಕೊಟ್ರೆ ನಿಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಈಗ ನೋಡಿ, ಈಗ ಏನ್ KPSSC ಗ್ರೂಪ್ ಆಗಿರ್ಬೋದು, ಇನ್ನ ವಿಲೇಜ್ ಅಕೌಂಟೆಂಟ್ ಕಾಲ್ಫರ್ ಆಗ್ತಾ ಇದೆ. ಮತ್ತೆ ಟೀಚರ್ಸ್ಗಳು ಮಾತ್ರ ಈಗ ಪ್ರಾಥಮಿಕ ಕಿರಿಯ ಶಿಕ್ಷಣದಲ್ಲಿ ಏನಿದೆ ಅವ್ರಿಗೆ 10 ಕ್ವಶನ್ಸ್ ಬರುತ್ತೆ, ಇನ್ನು 25 ಕ್ವಶನ್ಸ್ ಇನ್ನ HSTR ಬರುತ್ತೆ. ಸೊ ನೋಡಿ, ಈ ಒಂದೇ ಪುಸ್ತಕದಿಂದ ನಾನು ನಿಮ್ಗೆ ನೋಡಿ, ಇನ್ನೊಂದು ವಿಶೇಷ ಏನ್ ಗೊತ್ತಾ, ಈ ಟೀಚರ್ಸ್ ಫುಲ್ ಸಿಲೆಬಸ್ ಈ ಬುಕ್ಸ್ ಅಲ್ಲಿ ಕವರ್ ಆಗಿದೆ. ನಿಮ್ದು ಏನ್ ಸಿಲೆಬಸ್ ಇದೆ ಟೀಚರ್ಸ್ ಫುಲ್ ಕವರ್ ಆಗಿದೆ. ನೀವೊಂದ್ಸಲ ಈ ಪುಸ್ತಕವನ್ನು ಯಾರೇ ಆಗ್ಲಿ ಒಂದ್ಸಲ ಪುಸ್ತಕದ ಮಳಿಗೆಗೆ ಹೋಗಿ ನೋಡಿ, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ. ಯಾಕಂದ್ರೆ ಅಷ್ಟು ನೀಟಾಗಿ ಬಂದಿದೆ ಈ ಪುಸ್ತಕ. ನಿಜವಾಗ್ಲೂ ಈ ಆಕ್ಚುಲಿ 4-5 ವರ್ಷದಿಂದ ಎಫರ್ಟ್ ಹಾಕಿರೋದು ಈ ಪುಸ್ತಕಕ್ಕೆ. ಅದ್ರಲ್ಲಿ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಬೇಕಲ್ಲ, ಸ್ವಲ್ಪ ಕಷ್ಟ ಆಯ್ತು. ಬಟ್ ಅದಕ್ಕೆ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಏನಪ್ಪಾ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟೆ 1 ವರ್ಷ ಆಯ್ತು, ಇವಾಗ ಬಿಡ್ತೀರಾ ಅಂತ ಯಾರು ಕೂಡ ಕೇಳಕ್ ಹೋಗ್ಬೇಡಿ. ಏನಕ್ಕೆ ಅಂದ್ರೆ ಸ್ವಲ್ಪ ಹೆವಿ ಡೆಪ್ತ್ ಆಗಿ ತಮ್ಗೆ ಮಾಹಿತಿ ಕೊಡ್ಬೇಕು ಅಂತಂದ್ರೆ ಸ್ವಲ್ಪ ಡಿಲೇ ಆಗುತ್ತೆ. ಸೊ ನನ್ನ ಪ್ರಕಾರ ಒಂದು ಇನ್ ಟೈಮಿಗೆ ಕೊಟ್ಟಿದ್ದೀನಿ ಅಂತ ಅನ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ರಿಗೂ ನಮಸ್ಕಾರ. ಮತ್ತೆ ಇನ್ನೊಂದೇನಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಕಂಪ್ಯೂಟರ್ ಪುಸ್ತಕದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ.